ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಕಜ್ಜಾಯ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಈ ಗ್ಲಾಸಲ್ಲಿ 2 ಗ್ಲಾಸ್ ನಾನು ಅಕ್ಕಿನ ನೆನೆಸ್ಬಿಟ್ಟು ಸಂಜೆ ಅದನ್ನು ರುಬ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಸೊ ಇದು ಹಿಟ್ಟು 2 ಗ್ಲಾಸು. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಬಿಳಿ ಎಳ್ಳು, ಏಲಕ್ಕಿ ಮತ್ತು ತುಪ್ಪ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಬೆಳಿಗ್ಗೆ ಈ ಗ್ಲಾಸಲ್ಲಿ 2 ಕಪ್ಪು ರೇಷನ್ ಅಕ್ಕಿನ ನೆನೆಸಿದ್ದೆ. ಮಧ್ಯಾಹ್ನ ಮತ್ತು ಸಂಜೆ 2 ಸರಿ ನೀರು ಚೇಂಜ್ ಮಾಡಿದ್ದೆ, ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಒಂದು ಅರ್ಧ ಗಂಟೆ ಫ್ಯಾನ್ ಕೆಳಗಡೆ ಒಂದು ಬಟ್ಟೆ ಹಾಕ್ಬಿಟ್ಟು ನೆನೆಸಿಟ್ಟು ಒಣಕೊಳ್ಳಿ ಅಂತ ಬಿಟ್ಟಿದ್ದೆ. ಅದಾದಮೇಲೆ ಜಾರ್ಗೆ ಹಾಕಿ ಮಿಕ್ಸಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಹುಡಿಯಾಗಿರಬೇಕು, ಅದು ಅಂಟ್ತಾ ಇರಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಸೊ ಇವಾಗ ಫಸ್ಟು ಕೊಬ್ಬರಿನೂ ಮತ್ತು ಏಲಕ್ಕಿನ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಅದನ್ನು ರುಬ್ಕೋಬೇಕು. ಅದಾದಮೇಲೆ ನಾನು 2 ಕಪ್ ಏನು ಹಾಕಿದ್ದೆ ಗ್ಲಾಸ್ ಅಕ್ಕಿನ, ಅದರಲ್ಲಿ 1 ಕಪ್ಪು ಬೆಲ್ಲನ ಹಾಕ್ಕೊಂಡು ಪಾಕಕ್ಕೆ ಇಟ್ಕೋಬೇಕು. ಸೊ ಪಾಕ ಇನ್ನೂ ಬಂದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ನೋಡಿ, ಈ ಥರ ಅಂಟಬೇಕದು, ಉಂಡೆ ಆಗಬೇಕು. ಹಾಗಾಗಿ ಆ ಥರ ಪಾಕ ಬಂದರೆ ಓಕೆ. ಅದನ್ನು ನಾನು ಒಂದು ಗ್ಲಾಸ್ಗೆ ಸೋಸ್ಕೊಂಡಿದ್ದೀನಿ. ಮತ್ತು ಸೋಸಿರೋದನ್ನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಚೆನ್ನಾಗಿ ಬಂದಿದೆ, ಈ ಥರನೇ ಬರಬೇಕು ಗಟ್ಟಿಯಾಗಿ. ಸೊ ಆವಾಗಲೇ ಕಜ್ಜಾಯ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಏನು ಇತ್ತು ಅಕ್ಕಿ ಹಿಟ್ಟು, ಅದನ್ನು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಏನು ರುಬ್ಕೊಂಡಿದ್ವಿ ಕೊಬ್ಬರಿ ಮತ್ತು ಏಲಕ್ಕಿ, ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಬಿಳಿ ಎಳ್ಳು ಹಾಕಿ ಮಿಕ್ಸ್ ಮಾಡಬೇಕು. ತಿರುಗಿಸ್ತಾನೆ ಇರಬೇಕು. ಅದು ಒಂದು ಏನಾದರೂ ತೊಗೊಂಡು, ಇಲ್ಲಾಂದರೆ ಅದು ಇದಾಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಅದು ತುಂಬ ತೆಳ್ಳಗೂ ಇರಬಾರ್ದು, ಹಿಟ್ಟು ಗಟ್ಟಿಗೂ ಇರಬಾರ್ದು, ಈ ರೀತಿ ಇರಬೇಕು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎತ್ತಿಡೋಣ. ನಾಳೆ ಮಾರ್ನಿಂಗ್ ಎದ್ದು ಕಜ್ಜಾಯ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಿಟ್ಟು. ನೋಡಿ, ಚೆನ್ನಾಗಿ ಬಂದಿದೆ, ಗಂಟು ಥರ ಆಗಿಲ್ಲ, ಚೆನ್ನಾಗಿದೆ. ಸೊ ಇದನ್ನೇ ಎತ್ತಿಟ್ಕೋಬೇಕು. ನಾಳೆ ಬೆಳಗ್ಗೆ ಕಜ್ಜಾಯ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಬಂದಿದೆ ಇವತ್ತು. ಸೊ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸೊ ಎಣ್ಣೆ ಕಾಯ್ತಾ ಇದೆ. ಸೊ ಇವಾಗ ಮಾಡ್ಕೊಳ್ಳೋಣ. ಚಿಕ್ಕದಾಗೆ ಮಾಡ್ತೀನಿ ನಾನು, ನಿಮಗೆ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ತುಪ್ಪ ಅಥವಾ ಎಣ್ಣೆಯಲ್ಲಿ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಅಂಟಲ್ಲ ಹಿಟ್ಟು. ನೋಡಿ, ಇವಾಗ ಸ್ವಲ್ಪ ಅದನ್ನು ತಿರುಗಿಸ್ತಾ ಇರಬೇಕು. ಹಾಕಿ ಒಂದು 10 ಸೆಕೆಂಡ್ ಆದಮೇಲೆ ಅದನ್ನು ತಿರುಗಿಸ್ಬೇಕು, ಇಲ್ಲಾಂದರೆ ಅದು ಒಂದು ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ ಕೊನೆಯಲ್ಲಿ, ಸೀದೋಗ್ಬಿಡುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಬಿಸಿಯಾಗಿ ಕಜ್ಜಾಯ ರೆಡಿಯಾಗಿದೆ. ಸಾಫ್ಟಾಗಿ ಚೆನ್ನಾಗಿದೆ.
ಸ್ವಲ್ಪ ಸುಡ್ತಾ ಇದೆ, ಹಾಗಾಗಿ ಅದು ಬಿಸಿ ಇದೆ, ಹಾಗಾಗಿ ಅದು ಮುರಿಯೋಕ್ಕಾಗ್ತಾಯಿಲ್ಲ. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ, ನೀವು ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.